ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಕತ್ಲೆ ಬೆಳಕಲ್ಲಿ ಯಾರು ಗೆದ್ದೋರು ಅಂತ ಹೇಳ್ತೀನಿ. ಹಾಗೆ ಪವಿತ್ರ ನಿಸರ್ಗಗೆ ಕೈ ಹಾಕ್ತಾನ ದೇವು ಅಂತ ಹೇಳ್ತೀನಿ. ಹಾಗೆ ಈ ಕಡೆ ಪವಿತ್ರ ರೂಮ್ಗೆ ಬರ್ತಾಳೆ. ಬಂದುಬಿಟ್ಟು ಏನಪ್ಪ ಮಾಡೋದು ದೇವ್ ಸರ್, ನಾನು ಒಂದೇ ರೂಮಲ್ಲಿ ಹೇಗಿರೋದು, ಸಿಟ್ಟಲ್ಲೇನೋ ಒಪ್ಕೊಂಡ್ಬಿಟ್ಟೆ, ಆದರೆ ಮುಂದೇನು ಕತೆ ಪವಿತ್ರ, ನೀನು ಧೈರ್ಯಶಾಲಿ ಅಂತ ತನ್ನಷ್ಟಕ್ಕೆ ತಾನೇ ಹೆಮ್ಮೆನ ಪಟ್ಕೊಂಡು ರೂಮ್ ಬಾಗ್ಲನ್ನ ತಟ್ಬಿಟ್ಟು ದೇವು ಅವ್ರನ್ನ ಕರೀತಾಳೆ. ಬನ್ನಿರಿ ಪವಿತ್ರ ಅವರೇ, ಯಾಕೆ ಈ ಥರ ಮುಜುಗರ ಮಾಡ್ಕೊಳ್ತಾ ಇದ್ದೀರಾ, ನಾ ಸೋಫಾ ಮೇಲೆ ಮಲ್ಕೋತೀನಿ, ನೀವು ಕಾಟದ ಮೇಲೆ ಮಲ್ಕೊಳ್ರಿ ಅಂತ. ಇಲ್ಲ ಸರ್, ನೀವೇ ಸೋಫಾ ಮೇಲೆ ಮಲ್ಕೊಳ್ಳೋದು ಬೇಡ, ನಾನೇ ಸೋಫಾ ಮೇಲೆ ಮಲ್ಕೊಳ್ತೀನಿ, ನೀವು ಕಾಟದ ಮೇಲೆ ಮಲ್ಕೊಳ್ರಿ ಅಂಥೇಳಿ ಪವಿತ್ರ ಏನೋ ಹೋಗ್ತಾಳೆ. ಪವಿತ್ರನಿಗೆ ಲೈಟ್ ಇಲ್ಲದೆ ನಿದ್ದೆನೇ ಬರ್ತಾ ಇರಲ್ಲ. ದೇವ್ ಸರ್ಗೆ ನಿದ್ದೆ ಲೈಟ್ ಇಲ್ಲ ಅಂದರೆ ನಿದ್ದೆ ಬರಲ್ಲ. ಹಾಗಾಗಿ ಇಬ್ಬರು ಕೂಡ ಅಡ್ಜಸ್ಟ್ ಆಗ್ತಾ ಇರಲ್ಲ. ಹಾಗಾಗಿ ಪವಿತ್ರ ಅವರು ಹೇಳ್ತಾ ಇರ್ತಾರೆ, ಏನಪ್ಪ ಮಾಡೋದು, ನಂಗೆ ನಿದ್ದೆನೇ ಬರ್ತಾ ಇಲ್ಲ, ಫುಲ್ ಜಾಗರಣೆ ಮಾಡೋದಾಯಿತು ಅಷ್ಟೇ ಇನ್ನಿವತ್ತು ಅಂತ ಹೇಳ್ಬಿಟ್ಟು ಪವಿತ್ರ ಲೈಟ್ ಆರ್ಸೋಕ್ಕಂತ ಹೋಗಿರ್ತಾಳೆ. ಅಲ್ಲಿಗೆ ಪುಟ್ಟಿಯಲ್ಲಿ ಅವಳು ಸೆರಗನ್ನು ಸಿಗಾಕೊಂಡ್ಬಿಡುತ್ತೆ. ಹಾಗಾಗಿ ದೇವ್ ಸರ್ ಎಳ್ದಿದ್ದಾರೆ ಅಂತ ಹೇಳ್ಬಿಟ್ಟು, ಏನು ಸರ್ ಮಾಡ್ತಾ ಇದ್ದೀರ, ಲೈಟ್ ಇಲ್ಲ ಅಂತ ಈ ಥರ ನಾ ಮಾಡೋದು ಬಿಡಿ ಸರ್, ಏನೇನೋ ಕ್ರಿಯೇಟ್ ಮಾಡ್ಕೋಬೇಡಿ ಮನಸ್ಸಲ್ಲಿ ನೀವು ಅಂತ ಹೇಳ್ಬಿಟ್ಟು ದೇವ್ ಸರ್ಗೆ ಪವಿತ್ರ ಹೇಳ್ತಾ ಇರ್ತಾಳೆ. ಆದರೆ ಪುಟ್ಟಿಯಲ್ಲಿ ಸಿಕ್ಕಾಕೊಂಡಿರುತ್ತೆ ಸೆರಗು. ಹಾಗಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ ಪವಿತ್ರ. ನೋಡ್ರಿ ತಿರುಗಿ ಗೊತ್ತಾಗುತ್ತೆ ನಿಮಗೆ, ನಾನು ಯಾಕೆ ಹೇಳಿರಲಿಲ್ರಿ ನಿಮ್ಮ ಸೆರಗನ್ನ ಅಂತ ಹೇಳ್ಬಿಟ್ಟು ಪವಿತ್ರಗೆ ದೇವ್ ಸರ್ ಹೇಳ್ತಾ ಇರ್ತಾರೆ. ಅಯ್ಯೋ ಸರಿ, ಸಾರಿ ಸರ್ ಅಂತ ಹೇಳ್ತಾಳೆ. ಹಾಗೆ ಈ ಕಡೆ ನಮೃತ ಇವರಿಬ್ಬರನ್ನ ಕೇಳೋದು ನೋಡಿ ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ. ಪಾಪ ಬಿಕ್ಕಳಿಕೆ ಆಗಿರುತ್ತೆ ಪವಿತ್ರನಿಗೆ. ಹಾಗಾಗಿ ದೇವ್ ಸರು ಒಂದು ಗ್ಲಾಸ್ ನೀರನ್ನು ತೊಗೊಂಬಂದು ಕೊಡ್ತಾರೆ. ಆದರೂ ಕೂಡ ಬಿಕ್ಕಳಿಕೆ ಕಮ್ಮಿ ಆಗ್ತಿಲ್ಲ. ಹಾಗಾಗಿ ದಡಾರ್ ಅಂತೇಳಿ ಚಪ್ಪಾಳೆ ಹೊಡೆದ್ಬಿಡ್ತಾರೆ. ಆವಾಗ ಬಿಕ್ಕಳಿಕೆ ನಿಲ್ಲುತ್ತೆ. ಹಾಗಾಗಿ ಪವಿತ್ರ ಮಲ್ಕೊಳ್ತಾಳೆ. ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ಥರ ವಿಡಿಯೋಸ್ ನೋಡ್ತಾರೆ. ಥ್ಯಾಂಕ್ ಯು ಫಾರ್